ಈಗ ಏನಂದ್ರ ಕರ್ನಾಟಕ ಇತಿಹಾಸ ಪೂರ್ಣ ಮುಗ್ದದ. ಅದ್ರದ್ದು ಏನು ಮಾಡ್ತೀನಿ ಈಗ ಫಿಸಿಕಲ್ ಜಿಯೋಗ್ರಫಿ ಮಾಡತ್ತೀನಿ. ಈಗ ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ಏನು ಹೇಳ್ಬೇಕಂದ್ರೆ ಇದು ಹೆಂಗೆ ನನ್ನ ಬಳಿ ಪ್ರೊಜೆಕ್ಟ್ ಇಲ್ಲ, ಅದರಿಂದ ಕೇಳ್ಬೋದು. ನೀವು ಕೇಳಕ್ಕೇನೆ ನಿಮ್ಗೆ ಓದಂಗೆ ಅನಿಸ್ತಾನೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಓದ್ಬೋದು. ಈಗ ಜಿಯೋಗ್ರಫಿದಾಗ ಯಾವ್ಯಾವ ಪಾಠದ ಬಗ್ಗೆ ಹೇಳಿ ಅಂದ್ರೆ, ಒಂದನೇದು ವಿಶ್ವ, ಎರಡನೇದು ಸೌರವ್ಯೂಹ, ಮೂರನೇದು ಭೂಮಿ, ನಾಲ್ಕನೇದು ರೇಖಾಂಶ, ಐದನೇದು ಋತುಗಳು, ಆರನೇದು ಶಿಲಾಗೋಳ, ಏಳನೇದು ಭೂಕಂಪ, ಎಂಟನೇದು ಜ್ವಾಲಾಮುಖಿ, ಒಂಬತ್ತನೇದು ಶಿಲೆಗಳು, ಹತ್ತನೇದು ಭೂಸ್ವರೂಪಗಳು, ಹನ್ನೊಂದನೇದು ವಾಯುಗೋಳ, 13ನೇದು ಉಷ್ಣ, 14 ಒತ್ತಡ, 15ನೇದು ಮಾರುತ, 16ನೇದು ಮೋಡಗಳು, 17ನೇದು ಮಳೆ, 18ನೇದು ಜಲಗೋಳ, 19ನೇದು ಪ್ರವಾಹ, 20ನೇದು ಉಬ್ಬರವಿಳಿತ. ಇಷ್ಟು ಜಿಯೋಗ್ರಫಿದಾಗ ಬರ್ತಾವ. ಇವು ಜಿಯೋಗ್ರಫಿದಾಗ ಮಾಡ್ಕೋ ಹೋದ್ರಿ. ನಾ ಯಾಕಂದ್ರೆ ಏನು ಹೇಳೋದಂದ್ರೆ ಅದೇ ಹೇಳೋದು, ಯೂಟ್ಯೂಬ್ದಾಗ ಈ ಕ್ಲಾಸ್ ನೋಡ್ತೇವೆ, ನೋಡೋಕ್ಕೇನಿಲ್ಲ. ಅವ್ರೇನು ಮಾಡ್ತಾರ, ಇರೋದೇ ಒಂದು ಗಂಟೆ ವಿಡಿಯೋ ಇರಲ್ಲ, 3-4 ಗಂಟೆ ಹೇಳ್ಕೊ ಕುಂದಿರ್ತಾರೆ, ಮಾತು ಹೇಳ್ತಿರ್ತಾರೆ. ಅದ್ರಾಗ ಇಂಪಾರ್ಟೆಂಟ್ ಪಾಯಿಂಟ್ ನಾ ಇಂಪಾರ್ಟೆಂಟ್ ಹೇಳ್ತೀನಿ, ಉಳಿದ ಹೇಳಿಲ್ಲ. ಈಗ ನಿಮ್ಗೆ ಬೇಕಾದ್ರೆ ಒಳಗೆ ಬರ್ಕೋಬೋದು. ಇಂಪಾರ್ಟೆಂಟ್ ಇದು ನಾ ಹೇಳ್ತೀನಿ. ನಾ ಗೌರ್ಮೆಂಟ್ ಬುಕ್ ಅತಿ ಹೆಚ್ಚು ಗೌರ್ಮೆಂಟ್ ಬುಕ್ನ ಹೇಳ್ತೀನಿ. ಅಥರ್ಸ್ ಹೇಳಿಲ್ಲ, ಗೌರ್ಮೆಂಟ್ ಬುಕ್ನ ಹೇಳ್ತೀನಿ. ಒಟ್ಟು ಏನು ಅಥರ್ಸ್ ಹೇಳ್ತೀನಿ, ಯಾಕಂದ್ರೆ ಅಥರ್ಸ್ ಹೆಂಗೆ ಎಕ್ಸಾಮ್ ಬಿದ್ದಿರಬೇಕು ಅವ್ರು ಒಂದು ಸ್ವಲ್ಪ ಅವಂತ ಹೇಳ್ತೀನಿ. ಈಗ ನಿಮ್ಮ ಎಕ್ಸಾಮ್ ಬಿದ್ದೀವಿ, ಅದ್ರ ಡಿಸ್ಕ್ರಿಪ್ಷನ್ ಮೂಲಕ ಹಾಕಿರ್ತೀನಿ. ಆ ಪಾಠದ ಬಗ್ಗೆ ಏನು ಎಕ್ಸಾಮ್ ಬಿದ್ದಿರ್ತಾವ, ಈಗ ಆ ಪಾಠದ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ದಾಗೆ ಓದ್ಬೋದು. ಸ್ವಲ್ಪ ಎಲ್ಲರೂ ಮಿಸ್ಟೇಕ್ ಆಗಿರ್ತದೆ ಹೇಳೋದು ನನಗೆ, ಅವು ನೀವು ಕ್ಷಮಿಸ್ಬೇಕು. ನನಗೆ ಅನುಕೂಲ ಆಗ್ತದೆ, ನಿಮ್ಗೆ ಅನುಕೂಲ ಆಗ್ತದೆ, ಬಿಡ್ತೀನಿ. ನೀವು ಇಷ್ಟ ಆದ್ರೂ ನೋಡ್ರಿ, ಇಲ್ಲ